ಕೇರಳ ಎಲೆಕ್ಷನ್ ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಅದರಿಂದ 4ನೇ ತಾರೀಕು ಮುಗಿಸ್ಕೊಂಡು 5ನೇ ತಾರೀಕಲ್ಲಿ ಬರ್ತಾರೆ. ನಾನು ಹೋಗಬೇಕಾಗಿತ್ತು, ಮನೆ ಮುಖ್ಯಮಂತ್ರಿಗಳು ಹೋಗ್ಬೇಕಂತ ಹೇಳಿದ್ರು. ನಾನು ಕ್ವಶ್ಚನ್ ಇತ್ತು ಆ ಹಿನ್ನೆಲೆಯಲ್ಲಿ ನಾನು ಹೋಗಕ್ಕೆ ಸಾಧ್ಯ ಇಲ್ಲ. ಪ್ರಚಾರ ಹೋಗ್ತೀನಿ, ಗೆಲ್ಸ್ಕೊಂಡು ಬರ್ತೀನಿ, ನಾವು ಗೆಲ್ತೀವಿ, ನಾವು ಗೆಲ್ತೀವಿ. ಜಮೀರ್ ಯಾವಾಗ ಬರ್ತಾರೆ ದಾವಣಗೆರೆ ದಕ್ಷಿಣಕ್ಕೆ? ಇದೊಂದೇ ಚರ್ಚೆ ದಾವಣಗೆರೆ ದಕ್ಷಿಣದ ದಂಗಲ್ನಲ್ಲಿ ನಡೀತಾ ಇರೋದು. ಜಮೀರ್ ಬರದೇ ಇರೋದಕ್ಕೆ ಕಾರಣ ಅವರಿಗೆ ಕೇರಳದಲ್ಲಿ ಚುನಾವಣಾ ಪ್ರಚಾರ ಇದೆ, ಅಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು, ಅಲ್ಲಿ ಅವರು ಸ್ಟಾರ್ ಪ್ರಚಾರಕರು ಅನ್ನೋ ಕಾರಣವನ್ನು ಏನೇ ಕೊಟ್ಟರು ಅದನ್ನು ವಿರೋಧ ಪಕ್ಷಗಳು ಅಸ್ತ್ರ ಮಾಡಿಕೊಂಡು ಅಲ್ಪಸಂಖ್ಯಾತ ಮತಗಳನ್ನು ಒಡೆಯೋ ಪ್ರಯತ್ನ ಮಾಡ್ತಾನೆ ಇವೆ. ಇಷ್ಟಕ್ಕೂ ಜಮೀರ್ ಇಲ್ಲಿ ಬಂದರೆ ಆಗೋದೇನು? ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಬರದೇ ಇದ್ದರೆ ಕಾಂಗ್ರೆಸ್ ಗೆಲುವು ಕಷ್ಟ ಆಗುತ್ತಾ? ಜಮೀರ್ ಇಷ್ಟು ದಿನ ಪಕ್ಷದ ನಿಷ್ಠರಾಗಿ ಯಾಕೆ ದಾವಣಗೆರೆಗೆ ಬರಲಿಲ್ಲ? ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಕೂಡ ಜಮೀರ್ ಏನಾದರೂ ಧಿಕ್ಕರಿಸಿದ್ರಾ? ಇದೆಲ್ಲವನ್ನು ನೋಡೋದಾದರೆ ಜಮೀರ್ ದಾವಣಗೆರೆಗೆ ಬರೋದಕ್ಕೆ ದಿನಗಣನೆ ಶುರುವಾಗಿದೆ. ಜಮೀರ್ ದಾವಣಗೆರೆಗೆ ಬರೋದಕ್ಕೆ ಅಷ್ಟು ಮಹತ್ವ ಯಾಕೆ ಅಂದರೆ, ನೀವು ಕಳೆದ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಚುನಾವಣೆಯ ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಜಮೀರ್ ಅಹ್ಮದ್ ಅವರನ್ನು ತೆಲಂಗಾಣ ಕಾಂಗ್ರೆಸ್ 50 ಕ್ಷೇತ್ರಗಳಿಗೆ ಜಮೀರ್ ಪ್ರಚಾರಕ್ಕೆ ಬರಬೇಕು ಅಂತ ಖುದ್ದು AICC ಕಡೆಯಿಂದ ಆಹ್ವಾನ ಕೊಡಿಸಿತ್ತು. ಅಲ್ಲೂ ಕೂಡ ಜಮೀರ್ ಸ್ಟಾರ್ ಪ್ರಚಾರಕರು. ಹೈದರಾಬಾದ್ ಮತ್ತು ಅದರ ಸುತ್ತಮುತ್ತ ಇರುವಂತಹ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರಿರುವಲ್ಲಿ ಸ್ಟಾರ್ ಪ್ರಚಾರಕರು, ಅವರ ಮಾತಿಗೆ ಮತಗಳು ಬಂದು ಬೀಳ್ತವೆ ಅನ್ನೋದು ಖಚಿತ ಆಗಿತ್ತು. ಆ ಕಾರಣಕ್ಕೆ ಜಮೀರ್ ಅವರನ್ನು ಕಾಂಗ್ರೆಸ್ ತೆಲಂಗಾಣದ 50ಕ್ಕಿಂತ ಹೆಚ್ಚು ಕ್ಷೇತ್ರಗಳಿಗೆ ಬರಬೇಕು ಅಂತ ಆಹ್ವಾನ ಕೊಟ್ಟಿತ್ತು. ಆದರೆ ಜಮೀರ್ 20ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋದಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೂ ಬಂತು ಅನ್ನೋದನ್ನು ಗಮನಿಸಬೇಕು. ಇದರ ಹಿಂದೆ ಜಮೀರ್ ಅವರ ಪ್ರಚಾರ ಕೆಲಸ ಮಾಡಿದೆ. ಸದ್ಯಕ್ಕಂತೂ ಜಮೀರ್ ಕರ್ನಾಟಕದಲ್ಲಿ ನಂಬರ್ 1 ಮುಸ್ಲಿಂ ನಾಯಕ. ಜಮೀರ್ ಅಹ್ಮದ್ ಖಾನ್ ಬಂದರೆ ಮುಸ್ಲಿಂ ಮತಗಳು ಬುಟ್ಟಿಗೆ ಬೀಳ್ತವೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಜಮೀರ್ ಕೂಡ ದಾವಣಗೆರೆ ದಕ್ಷಿಣಕ್ಕೆ ಬರೋದಕ್ಕೆ ಕಾಯ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಬಂದರೆ ಬಹುತೇಕ ಮುಸ್ಲಿಂ ಸಮುದಾಯವನ್ನು ಒಗ್ಗೂಡಿಸ್ತಾರೆ. ಆ ಮೂಲಕ ಮತಗಳು ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಪಕ್ಕಾ ಬರ್ತವೆ ಅಂತ ಅಂದಾಜು ಮಾಡಲಾಗಿದೆ. ಜಮೀರ್ಗೆ ಕೇರಳ ಬಹುತೇಕ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು ಬಹಳಷ್ಟಿವೆ. ಅಲ್ಲಿ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಏರುವಂಥ ಸಾಧ್ಯತೆ ಕೂಡ ಇದೆ. ಅಲ್ಲಿ VD ಸತೀಶನ್ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗ್ತಾರೆ. KPCC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಇದ್ದಾರೆ ಕೇರಳದವರು. ಸೊ ಅವರಿಗೂ ಕೂಡ ಅಲ್ಲಿ ಕೇರಳದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಆ ಮೂಲಕ ಕರ್ನಾಟಕದಲ್ಲಿ ಹಾಗೆ ದೇಶಾದ್ಯಂತ ಕಾಂಗ್ರೆಸ್ನ ಪ್ರಮುಖ ಉಸ್ತುವಾರಿಗಳಲ್ಲಿ ಒಬ್ಬರಾಗಿರುವಂಥ KC ವೇಣುಗೋಪಾಲ್ ಜಮೀರ್ ಅಹ್ಮದ್ ಖಾನ್ ಅವರನ್ನು ಕೇರಳಕ್ಕೆ ಹೆಚ್ಚಿನ ಪ್ರಚಾರ ಅಲ್ಲಿ ಮಾಡಬೇಕು ಅಂತ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಅವ್ರನ್ನ ಸೇರಿಸಿದ್ದಾರೆ. ಹಾಗಾಗಿ ಜಮೀರ್ಗೆ ಕೇರಳಕ್ಕೆ ಹೋಗದ ವಿಧಿ ಇಲ್ಲ. ಕೇರಳದಲ್ಲಿರುವಂಥ 100ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಜಮೀರ್ ಅವಶ್ಯಕತೆ ಇದೆ. ಅಲ್ಲಿ ಜಮೀರ್ ಎಷ್ಟು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದರೂ ಅಷ್ಟು ಪ್ಲಸ್ ಅನ್ನೋ ಹಾಗಿದೆ. ಹೀಗಿರುವಾಗ ಕರ್ನಾಟಕದ ಒಂದೇ ಒಂದು ಕ್ಷೇತ್ರಕ್ಕೆ ಜಮೀರ್ 2-3 ದಿನ ಕೊಡೋದಕ್ಕೆ ಹೋದರೆ ಕೇರಳವನ್ನು ಗೆದ್ದುಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದು ಕಾಂಗ್ರೆಸ್ಸಿಗೆ ಗೊತ್ತಿತ್ತು. ಆ ಕಾರಣಕ್ಕೆ ಜಮೀರ್ ಅವರು ದಾವಣಗೆರೆ ದಕ್ಷಿಣಕ್ಕೆ ಬರ್ತಾ ಇದ್ದಾರೆ. ಅದು 4ಕ್ಕೆ ಬರ್ತಾರೆ ಅಂತ CM ಸಿದ್ದರಾಮಯ್ಯ ಕನ್ಫರ್ಮ್ ಮಾಡಿದ್ದಾರೆ. ಜಮೀರ್ 5ನೇ ತಾರೀಕಾದರೂ ಬಂದೇ ಬರ್ತಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಕೇರಳ ಎಲೆಕ್ಷನ್ ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಅದರಿಂದ 4ನೇ ತಾರೀಕು ಮುಗಿಸ್ಕೊಂಡು 5ನೇ ತಾರೀಕಲ್ಲಿ ಬರ್ತಾರೆ. ಜಮೀರ್ ಅವ್ರಿಗೂ ಕೂಡ ಅಸಮಾಧಾನ ಕೊಂಚ ಇತ್ತು. ಈ ದಾವಣಗೆರೆ ದಕ್ಷಿಣದ ಟಿಕೆಟ್ ವಿಚಾರದಲ್ಲಿ ಜಮೀರ್ ಮೊದಲಿಂದಾನೂ ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಜೊತೆ ಟಿಕೆಟನ್ನು ಮುಸ್ಲಿಂ ಅಭ್ಯರ್ಥಿಗೆ ಕೊಡಬೇಕು, ಅದರಲ್ಲೂ ಅಬ್ದುಲ್ ಜಬ್ಬಾರ್ ಅವರಿಗೆ ಕೊಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ರು. ಆದರೆ ಜಮೀರ್ ಅವರ ಮಾತಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನೋ ಒಪ್ಪಿಕೊಂಡಿದ್ರು. ಟಿಕೆಟ್ ಮುಸ್ಲಿಂ ಅಭ್ಯರ್ಥಿ ಕೊಡೋದಕ್ಕೆ ನಮಗೇನೂ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಆದರೆ ಹೈಕಮಾಂಡ್ನ ನಿರ್ಧಾರನೇ ಬೇರೆ ಆಗಿತ್ತು.
ಕಾಂಗ್ರೆಸ್ನ ಪದ್ಧತಿ ಏನಿದೆ ಅಂದರೆ ಸಹಜವಾಗಿ ಎಲ್ಲ ಪಕ್ಷಗಳು ಇದನ್ನು ಮಾಡ್ತವೆ. ಯಾವ ಕುಟುಂಬದ ಏನು ವ್ಯಕ್ತಿ ಅಗಲಿದ್ದಾರೋ ಅವರ ಕುಟುಂಬಕ್ಕೇನೆ ಟಿಕೆಟ್ ಕೊಡೋದನ್ನು ಎಲ್ಲ ಪಕ್ಷಗಳು ಬಹುತೇಕ ಮಾಡ್ಕೊಂಡು ಬಂದಿರೋದ್ರಿಂದ ಅದನ್ನು ಕಾಂಗ್ರೆಸ್ ಕೂಡ ಮಾಡ್ತು. ಇಲ್ಲಿ ಶಾಮನೂರು ಕುಟುಂಬ ಹೇಳಿ ಕೇಳಿ ದಾವಣಗೆರೆಯಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಹೊಂದಿರುವಂಥ ಕುಟುಂಬ. ಹಾಗಾಗಿ ಅವರಿಗೆ ಅನಿವಾರ್ಯವಾಗಿ ಆ ಕುಟುಂಬಕ್ಕೇ ಟಿಕೆಟ್ ಕೊಡಬೇಕಾಗಿತ್ತು. ಟಿಕೆಟನ್ನು ಕೊಟ್ಟಿದೆ. ಹಾಗೆಯೇ ಶಾಮನೂರು ಕುಟುಂಬದ ಸಮರ್ಥ ಮಲ್ಲಿಕಾರ್ಜುನ್ ಇದ್ದಾರಲ್ಲ, ಅವರು ಅತ್ಯಂತ ಸರಳ ವ್ಯಕ್ತಿತ್ವ ಆಗಿ ಜನಸಾಮಾನ್ಯರನ್ನು ಪ್ರತಿದಿನ ನೇರವಾಗಿ ಭೇಟಿಯಾಗ್ತಾ ಇದ್ದಾರೆ, ಮನೆಗಳಿಗೆ ಹೋಗ್ತಿದ್ದಾರೆ. ತಾನು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ತನ್ನ ತಾತನ ರೀತಿಯಲ್ಲೇ ಅನ್ನೋದನ್ನು ಅವರ ಪ್ರಚಾರದಲ್ಲೇ ಅವರು ತೋರ್ಪಡಿಸ್ತಾ ಇದ್ದಾರೆ. ಇದರಿಂದ ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ಗೆ ಗ್ರೌಂಡ್ ಲೆವೆಲ್ನಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ನ ನಿರ್ಧಾರಕ್ಕೆ ಅಲ್ಪಸಂಖ್ಯಾತರು ಕೂಡ ಗ್ರೌಂಡ್ ಲೆವೆಲ್ನಲ್ಲಿ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ಈ ಸೈಲೆಂಟ್ ವೋಟರ್ಸ್ ಅಂತ ಏನಿದ್ದಾರೆ, ನ್ಯೂಟ್ರಲ್ ವೋಟರ್ಸ್ ಅಂತ ಏನಿದ್ದಾರೆ, ಇವರು ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಪ್ರಶ್ನೆ. ಇಲ್ಲಿ 80,000ಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ಮತಗಳೇ ಇದ್ದಾವೆ. ಅದರಲ್ಲೂ ಕೂಡ ನ್ಯೂಟ್ರಲ್ ವೋಟರ್ಸ್ ಇದ್ದಾರೆ. ಬಹಳ ಪ್ರಮುಖವಾಗಿ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯೋದಕ್ಕೆ ಈ ಬಾರಿ SDPI ಕೂಡ ಇಲ್ಲಿ ಕಣಕ್ಕಿಳಿದಿದೆ. SDPI ಬಹಳ ಶತ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇರೋದ್ರಿಂದ SDPIಯನ್ನು ಕೂಡ ಎದುರಿಸಬೇಕು. ಯಾಕೆಂದರೆ ಮತಗಳು ಒಡೆದು ಹೋಗಬಾರ್ದು. ಈಗಾಗಲೇ ಕಟ್ಟರ್ ಮೂಲಭೂತವಾದಿಗಳು, ಕಟ್ಟರ್ ಏನು ಅಲ್ಪಸಂಖ್ಯಾತವಾದವನ್ನು ಬೆಂಬಲಿಸುವಂಥವರು ಜಮೀರ್ ಅಹಮದ್ ಖಾನ್ ಅವರ ಮಾತಿನ ನಡುವೆ ಕೂಡ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದು ಶಾಮನೂರು ಕುಟುಂಬಕ್ಕೆ. ಹಾಗಾಗಿ ಜಮೀರ್ ಅವರಿಗೇನೆ ಇಲ್ಲಿ ಕಾಂಗ್ರೆಸ್ನ ಒಳಗೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜಮೀರ್ ಅಹಮದ್ ಸಾಹೇಬ್ರೆ, ದೊಡ್ಡ ನಮಸ್ಕಾರ ನಿಮಗೆ. ಮೈನಾರಿಟಿ ಕೊಡಿಸಿಲ್ಲ ನೀವು ಟಿಕೆಟು, ನೀವು ಕಾಂಗ್ರೆಸ್ ಪರವಾಗಿ ಬರ್ರಿ ಈ ಕಡೆ, ದಯವಿಟ್ಟು ಬರಬೇಡ್ರಿ. ನಿಮಗೆ ಕೈ ಮುಗಿತೀವಿ, ಮನಸ್ಸಾಗ ಬೆಲೆ ಇದೆ, ದಯವಿಟ್ಟು ಬರಬೇಡ್ರಿ, ಕ್ಯಾಂಪೇನ್ ಮಾಡಕ್ಕೆ ಬರಬೇಡಿ ಅಂತೀರಿ, ಬರಬೇಡ್ರಿ. ಆದರೆ ಜಮೀರ್ ಅವರು ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಕೂಡ ತಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ, ಹಾಗಾಗಿ ಸಿದ್ದರಾಮಯ್ಯನವರ ಬಲಗೈ ನಾನು, ಅವ್ರು ಹೇಳಿದಂತೆ ಕೇಳ್ತೀನಿ, ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಏನೇನನ್ನು ಮಾಡಿಸ್ಬೇಕೋ ಅದೆಲ್ಲವನ್ನು ನಾನು ಮಾಡಿಸ್ತಾ ಇದ್ದೀನಿ. ನೀವು ಗಮನಿಸಿದರೆ ಈ ಬಾರಿ ಬಜೆಟ್ನಲ್ಲೇ 100 ಕೋಟಿ ಹಣವನ್ನು ದಾವಣಗೆರೆ ದಕ್ಷಿಣಕ್ಕೆ ಮೀಸಲಿಟ್ಟರು. ಅದು ಕೂಡ ಅಲ್ಪಸಂಖ್ಯಾತ SC/ST ಏನು ವಾಸಿಸುವಂಥ ಏನು ಸ್ಥಳಗಳಿದ್ದಾವೆ, ಕ್ಷೇತ್ರಗಳಿದ್ದಾವೆ, ಆ ಭಾಗದಲ್ಲಿ ಅಲ್ಲಿ ಅಭಿವೃದ್ಧಿ, ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ, ಅಲ್ಲಿ ನೀರಿರಬಹುದು ಅಥವಾ ಬೀದಿ ದೀಪದ ವ್ಯವಸ್ಥೆ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲ ರೀತಿಯ ಅಂದರೆ ರಸ್ತೆ ಇರ್ಬೋದು, ಇದೆಲ್ಲವನ್ನು ಅಭಿವೃದ್ಧಿ ಮಾಡೋದಕ್ಕೇನೆ 100 ಕೋಟಿಯನ್ನು ಸರ್ಕಾರ ಬಜೆಟಲ್ಲಿ ತೆಗೆದಿಟ್ಟಿದೆ. ಎಸ್ಪೆಷಲಿ ಅಲ್ಪಸಂಖ್ಯಾತರಿರುವಂತಹ SC/STಗಳಿರುವಂಥ, ಅಹಿಂದ ವರ್ಗ ಇರುವಂಥ, ಹಿಂದುಳಿದಿರುವಂಥ ಜನರಿರುವಂಥ ಸ್ಥಳಕ್ಕೆ, ಆ ಭಾಗಗಳಿಗೆ ಈ 100 ಕೋಟಿಯನ್ನು ವಿನಿಯೋಗಿಸೋದಕ್ಕೆ ಅಂತ. ಇದರ ಮೇಲೆ ಕೂಡ ಜಮೀರ್ ಪ್ರಭಾವ ಬೀರಿದ್ರು. ಅಂದರೆ ದಾವಣಗೆರೆ ದಕ್ಷಿಣಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಅಂತ. ಹಾಗಾಗಿ ಜಮೀರ್ ಬಂದಿಲ್ಲ ಅಂದ ಮಾತ್ರಕ್ಕೆ ಜಮೀರ್ ದಾವಣಗೆರೆ ದಕ್ಷಿಣದ ವಿಚಾರದಲ್ಲಿ ಮುನಿಸ್ಕೊಂಡಿದ್ದಾರೆ ಅಂತಲ್ಲ. ಅವರಿಗೆ ಅಲ್ಲಿನ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಇತ್ತು. ಅವರಿಗಾಗಲೇ ವಿಧಾನ ಪರಿಷತ್ ಸದಸ್ಯರು, ಜಬ್ಬಾರ್ ಅವರಿಗೆ ಶಾಸಕ ಸ್ಥಾನಕ್ಕೆ ಅವ್ರನ್ನ ಕಣಕ್ಕಿಳಿಸ್ತಿದ್ರೇನಂತೆ. ಅವರಿಗಾಗಲೇ ವಿಧಾನ ಪರಿಷತ್ತಲ್ಲಿದ್ದಾರೆ, ಅವರು ಶಾಸಕರೇ. ಇನ್ನು ಇಲ್ಲಿರುವಂತಹ ಮುಸ್ಲಿಂ ಸಮುದಾಯನೇ ಸಂಪೂರ್ಣವಾಗಿ ಕಾಂಗ್ರೆಸ್ನ ನಿರ್ಧಾರವನ್ನು ಒಪ್ಕೊಂಡಿದೆ. ನಮಗೆ ಶಾಮನೂರು ಅವರು ತಂದೆ ಇದ್ದ ಹಾಗೆ, ಅವರು ಇಡೀ ದಾವಣಗೆರೆಯನ್ನೇ ಅಭಿವೃದ್ಧಿ ಮಾಡಿದ್ದಾರೆ, ಅಲ್ಲಿ ಸೇವೆ ಮಾಡಿದ್ದಾರೆ, ನಾವೆಲ್ಲ ಕೂಡ ಅವರ ಸೇವೆಯನ್ನು ಪಡ್ಕೊಂಡವ್ರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮಗೆ ವಿರೋಧ ಇಲ್ಲ. ವಿರೋಧ ಮಾಡ್ತಾ ಇರೋ ಯಾರೋ ಕೆಲವರಿದ್ದಾರಲ್ಲ, ಅವರು BJPಗೆ ಸಹಾಯ ಮಾಡ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ಅತ್ತ ಕಡೆ BJPನೂ ಗೆಲ್ಲೋದಿಲ್ಲ, ಇತ್ತ ಕಡೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕೂಡ ಇವರು ತೊಂದರೆ ಕೊಡ್ತಾ ಇದ್ದಾರೆ. ಒಂಥರ ಆತಂಕದಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ಮತಗಳನ್ನು ಒಡೆಯುವಂಥ ಕೆಲಸ ಇಲ್ಲಾಗ್ಬೋದೇ ಹೊರತು ಕಾಂಗ್ರೆಸ್ಸನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಅದು ಅವರ ವೈಯಕ್ತಿಕ ಕಾರಣಗಳಿಗೆ. ಇದರಿಂದ ಅವರು ಗೇನ್ ಮಾಡ್ಕೊಳ್ಳೋದಕ್ಕೆ, ಅವರೊಂದಷ್ಟು ಲಾಭ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ನ ನಿರ್ಧಾರವನ್ನು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದನ್ನು ವಿರೋಧಿಸ್ತಾ ಇದ್ದಾರೆ ಹೊರತು ಅವರು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕಿ ಮುಸ್ಲಿಂ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿಲ್ಲ. ಇದು BJPಗೆ ಲಾಭ ಮಾಡಿಕೊಡುತ್ತೆ. ಒಂದು ವೇಳೆ ಹೀಗೇನೆ ಪರಿಸ್ಥಿತಿ ಮುಂದುವರೆದು ತೀವ್ರ ವಿರೋಧ ಆದರೆ, ಅಂದರೆ CM ಇಬ್ರಾಹಿಂ ಕೂಡ ಈಗ ಅಲ್ಲಿ ಖಾದಿರ್ ಶಾ ಅವರ ಪರ ನಿಂತ್ಕೊಂಡಿದ್ದಾರೆ, ಆದಿಲ್ ಶಾ ಅವರ ಪರ. ಆ ಅಭ್ಯರ್ಥಿ ಕೂಡ ಪ್ರಬಲವಾಗಿ ಒಂದಷ್ಟು ಮುಸ್ಲಿಂ ಮತಗಳನ್ನು ಸೆಳೆಯುವಲ್ಲಿ ಯಶಸ್ವಿ ಆದರೆ, ಇನ್ನೊಂದು ಕಡೆ SDPI ಕೂಡ ಮತಗಳನ್ನು ಸೆಳೆಯುವಲ್ಲಿ ಯಶಸ್ವಿ ಆದರೆ, ಇದು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಮತಗಳ ಬುಟ್ಟಿಗೆ ಬೀಳುವಂಥ ಏಟಾಗುತ್ತೆ. ಆದರೆ ಇದನ್ನು ತಪ್ಪಿಸಬೇಕು ಅಂದರೆ ಜಮೀರ್ ಬರಬೇಕು. ಜಮೀರ್ ಬಂದರೆ ಇಡೀ ಮುಸ್ಲಿಂ ಸಮುದಾಯ ಒಗ್ಗಟ್ಟಾಗುತ್ತೆ.
ಬೇರೆ ಯಾರ ಮಾತನ್ನು ಕೇಳೋದಿಲ್ಲ. ಯಾಕೆಂದರೆ ಜಮೀರ್ ಮುಸ್ಲಿಂ ಸಮುದಾಯಕ್ಕೆ ಆ ರೀತಿಯ ಅನುದಾನದ ಯೋಜನೆಗಳ ಮೂಲಕ ಸಹಾಯ ಮಾಡ್ತಾ ಇದ್ದಾರೆ. ಅವರು ಬರುವ ದಿನಗಳಲ್ಲಿ ಮುಸ್ಲಿಂ ಸಮುದಾಯದ ಮೂಲಕ DCM ಆಗಬೇಕು ಅನ್ನುವಂಥ ಒಂದು ಏನು ಕನಸನ್ನು ಕೂಡ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಅವರ ಅಧಿಕಾರ ಮುಗಿದ ನಂತರ ಜಮೀರ್ ಅವ್ರನ್ನ DCM ಮಾಡ್ತಾರೆ. ಅಂದರೆ DK ಶಿವಕುಮಾರ್ CM ಆದರೆ ಜಮೀರ್ಗೆ DCM ಸ್ಥಾನ ಖಚಿತ. ಈ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇವೆ. ಹಾಗಿರುವಾಗ ಜಮೀರ್ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸನ್ನು ಸೋಲೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವರು ಪ್ರಚಾರಕ್ಕೆ ಬಂದೇ ಬರ್ತಾರೆ. ಕೊನೆಯ 3-4 ದಿನ ಜಮೀರ್ ಅವರ ಅಬ್ಬರ ದಾವಣಗೆರೆಯಲ್ಲಿ ಇರುತ್ತೆ. ಅದರಿಂದಾಗಿ ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಆಗುತ್ತೆ. ಸಮರ್ಥ್ ಶಾಮನೂರು ಗೆಲುವಿಗೆ ಇದು ಸಹಾಯ ಮಾಡುತ್ತೆ. ಇನ್ನು ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ಪ್ರಚಾರವನ್ನು ಕೊನೆ ದಿನಗಳಲ್ಲಿ ಯಾರು ಭರ್ಜರಿಯಾಗಿ ಮಾಡ್ತಾರೋ ಅವರಿಗೇನೆ ಹೆಚ್ಚಿನ ಒಲವು ಸಿಗೋದು. ಅಂದರೆ ನಮಗೆ ನೆನಪಿರೋದು ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂದ ಹಾಗೆ ಪಬ್ಲಿಕ್ಕಿಗೆ ನೆನಪಿರೋದು ಕೊನೆಯಲ್ಲಿ ಯಾರು ಬಂದರು ಅಂತ ಅನ್ನೋದು. ಹಾಗಾಗಿ ಯಾವಾಗ ಜಮೀರ್ ಕೊನೆಯ ದಿನಗಳಲ್ಲಿ ದಾವಣಗೆರೆಯಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ನಿಂತ್ಕೊಂಡು ಮನವೊಲಿಸಿ ಸಮರ್ಥ್ ಶಾಮನೂರ್ ಅವರಿಗೆ ಮತ ಹಾಕಿ ಅಂತ ಕೇಳ್ತಾರೋ, ಆಗ ಕೊನೆಯ ದಿನಗಳಲ್ಲಿ ಆ ಸಮುದಾಯ ಜಮೀರ್ ಅವರ ಪ್ರಚಾರವನ್ನು ನೆನಪಿಟ್ಕೊಳ್ಳುತ್ತೆ. ಆ ಮೂಲಕ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ನ ಇರುವಂಥ ಲೆಕ್ಕಾಚಾರ. ಅದಕ್ಕೇನೆ ಆರಂಭದಲ್ಲಿ ನೀವು ಈಗ ಕೇರಳದಲ್ಲಿ ಪ್ರಚಾರವನ್ನು ಮುಗಿಸಿ, ಈಗ ಬೇರೆ ಬೇರೆ ಕಡೆ ಪ್ರಚಾರ ಮುಗಿಸಿ, ಆದರೆ ಕೊನೆಯಲ್ಲಿ ನೀವು ದಾವಣಗೆರೆಗೆ ಬನ್ನಿ. ಬೇರೆ ಜನ ಏನು ಬೇಕಾದರೂ ಹೇಳ್ಕೊಳ್ತಾ ಇರಲಿ, ನಾವು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯನವರು DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇನ್ನು ಅವರ ಮಾತನ್ನು ಚಾಚೂ ತಪ್ಪದೆ ಪಾಲಿಸುವಂಥ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದ ವಿರೋಧ ಕಟ್ಕೊಳ್ತಾರೆ ಅಂತ BJP ಅವರು ಏನೇ ಟೀಕಿಸ್ತಾ ಇದ್ರು ಕೂಡ, ಅಂದರೆ ದಾವಣಗೆರೆಗೆ ಬರ್ದೇನೆ ಅಲ್ಲಿಗೆ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕ್ಸ್ಕೊಳ್ಳೋಕ್ಕೆ ವಿಫಲ ಆಗಿರುವಂಥ ಜಮೀರ್ ಮುಸ್ಲಿಂ ಸಮುದಾಯದ ವಿರೋಧ ಕಟ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರು ಕೂಡ, ಜಮೀರ್ ಮುಸ್ಲಿಂ ಸಮುದಾಯಕ್ಕೆ ಏನು ಮಾಡಬೇಕು ಅದನ್ನು ಕಾಂಗ್ರೆಸ್ಸಿಂದ ನಾನು ಮಾಡಿಸ್ತೀನಿ, ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಮುಂದಿನ ಬಾರಿ ಇಲ್ಲಿ ಕಣಕ್ಕಿಳಿಸ್ತೀನಿ, ಈಗ ದಾವಣಗೆರೆಗೆ ಸಮರ್ಥ್ ಶಾಮನೂರ್ ಅವ್ರನ್ನ ಗೆಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಲ್ಪಸಂಖ್ಯಾತ ಸಮುದಾಯದ ಮನವೊಲಿಸ್ತಾರೆ. ಆ ಮೂಲಕ ಗೆಲುವು ಕಾಂಗ್ರೆಸ್ನ ಪಾಲಾಗುತ್ತೆ ಅನ್ನೋದು ಬಹುತೇಕ ಅಂಡರ್ ಕರೆಂಟಲ್ಲಿ ಆಗ್ತಾ ಇರುವಂಥ ಚುನಾವಣಾ ಲೆಕ್ಕಾಚಾರ, ಚರ್ಚೆ, ವಿಮರ್ಶೆಗಳು. ಇದು ಸದ್ಯಕ್ಕೆ ದಾವಣಗೆರೆ ದಂಗಲ್ನ, ದಾವಣಗೆರೆ ದಕ್ಷಿಣದ ಪೈಪೋಟಿಯ ಕತೆ. ಮತ್ತಷ್ಟು ಕತೆಗಳ ಜೊತೆ, ಮತ್ತಷ್ಟು ವಿಚಾರ ವಿಶ್ಲೇಷಣೆ, ವಿಮರ್ಶೆಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್.